ದೇಶದಲ್ಲಿ ಹವಾಮಾನ ದಿನನಿತ್ಯ ತುಂಬಾ ವೇಗವಾಗಿ ಬದಲಾಗುತ್ತಿದೆ. ಇಂದು ಇದ್ದ ವಾತಾವರಣ ನಾಳೆ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗೋದಿಲ್ಲ. ನಿನ್ನೆಯ ತನಕ ಬೆಳಗ್ಗೆಯೇ ಸೆಕೆ ಇರುತ್ತಿದ್ದ ಬೆಂಗಳೂರಿನಲ್ಲಿ ಇಂದು ಮುಂಜಾನೆ ಏಕಾಏಕಿ ಮಂಜು ಆವರಿಸಿಕೊಂಡಿದೆ. ಮತ್ತೊಂದೆಡೆ ಇಂದು ಕೆಲವು ಭಾಗದಲ್ಲಿ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೀಗಾಗಿ ಇಂದಿನ ಹವಾಮಾನ ವರದಿ ಇಲ್ಲಿ ಕೊಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಎನ್ಸಿಆರ್ನಲ್ಲಿ ಹವಾಮಾನ ಸಂಪೂರ್ಣವಾಗಿ ಬದಲಾಗಿದೆ. ಅಲ್ಲಿ ಬೆಳಿಗ್ಗೆ ಲಘು ಮಂಜು ಕಂಡುಬಂದಿದ್ದು, ಹಗಲಿನಲ್ಲಿ ಬಲವಾದ ಸೂರ್ಯನ ಬೆಳಕಿನಿಂದ ಜನರು ಬಿಸಿಲಿನ ಭಾವನೆಯನ್ನು ಅನುಭವಿಸುತ್ತಿದ್ದಾರೆ. ಉತ್ತರ ಪ್ರದೇಶದ ಹೆಚ್ಚಿನ ಪ್ರದೇಶಗಳಲ್ಲಿ ಹವಾಮಾನವು ಸ್ಪಷ್ಟವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬಿಹಾರದಲ್ಲಿ ಮತ್ತೊಮ್ಮೆ ಚಳಿ ಹೆಚ್ಚಾಗಿದೆ. ಪಶ್ಚಿಮ ದಿಕ್ಕಿನ ಗಾಳಿ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತಿದೆ. 12 ನಗರಗಳ ಕನಿಷ್ಠ ತಾಪಮಾನ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿದ್ದು, ಬೆಳಿಗ್ಗೆ ಮತ್ತು ಸಂಜೆ ಚಳಿ ಉಂಟಾಗಿದೆ. ನಿನ್ನೆ ಪಾಟ್ನಾ ಸೇರಿದಂತೆ ರಾಜ್ಯದ ಹೆಚ್ಚಿನ ನಗರಗಳಲ್ಲಿ ಜನರು ಬೆಳಿಗ್ಗೆ ಚಳಿಯನ್ನು ಅನುಭವಿಸಿದರು. ಬಂಕಾದಲ್ಲಿ ರಾಜ್ಯದಲ್ಲಿ ಕನಿಷ್ಠ ತಾಪಮಾನ 6 ಡಿಗ್ರಿ ದಾಖಲಾಗಿದೆ. ಫೆಬ್ರವರಿ 8 ರಿಂದ 12 ರವರೆಗೆ ಪಶ್ಚಿಮ ಹಿಮಾಲಯ ಪ್ರದೇಶದಲ್ಲಿ ಮಳೆ ಮತ್ತು ಹಿಮಪಾತ ಮುಂದುವರಿಯುತ್ತದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದಲ್ಲದೆ ಸಿಕ್ಕಿಂ, ಈಶಾನ್ಯ ಅಸ್ಸಾಂ, ಅರುಣಾಚಲ ಪ್ರದೇಶದಲ್ಲಿ ಫೆಬ್ರವರಿ 8 ರಿಂದ 12ರ ನಡುವೆ ಮಳೆಯಾಗುವ ನಿರೀಕ್ಷೆಯಿದೆ. ಇದಲ್ಲದೆ ಮುಂದಿನ 24 ಗಂಟೆಗಳಲ್ಲಿ ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರದ ಹಲವು ಭಾಗಗಳಲ್ಲಿ ಮಳೆಯಾಗುವ ನಿರೀಕ್ಷೆಯಿದೆ. ಆದಾಗ್ಯೂ ಬಲವಾದ ಗಾಳಿಯು ರಾಜ್ಯದ ಹಲವು ಭಾಗಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಅದೇ ಸಮಯದಲ್ಲಿ ಹಗಲಿನಲ್ಲಿ ಸಾಕಷ್ಟು ಬಿಸಿಲು ಇರುತ್ತದೆ. ಹವಾಮಾನ ಇಲಾಖೆಯ ಪ್ರಕಾರ ಫೆಬ್ರವರಿ 10 ರಿಂದ 11 ರವರೆಗೆ, ಅಂದರೆ ಇಂದು ಮತ್ತು ನಾಳೆ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಮಳೆ ಬೀಳಬಹುದು. ಇದರ ಜೊತೆಗೆ ಫೆಬ್ರವರಿ 10 ರಂದು ಇಂದು ಮೋಡ ಕವಿದ ವಾತಾವರಣವಿರುತ್ತದೆ. ಇದರ ಜೊತೆಗೆ ದೆಹಲಿ ಎನ್ಸಿಆರ್ನಲ್ಲಿಯೂ ಮಳೆ ಮತ್ತು ಗುಡುಗು ಸಹಿತ ಮಳೆ ಮುಂದುವರಿಯಬಹುದು ಎಂದು ಹೇಳಿದೆ. ಇನ್ನು ಕರ್ನಾಟಕದ ಹವಾಮಾನ ಗಮನಿಸುವುದಾದರೆ, ಬೆಂಗಳೂರಿನಲ್ಲಿ ಇಂದು ಮುಂಜಾನೆಯೇ ಭಾರೀ ಮಂಜು ಕಾಣಿಸಿಕೊಂಡಿದ್ದು, ಉಳಿದಂತೆ ಮಡಿಕೇರಿ, ಕೊಡಗು, ಹಾಸನ, ಸಕಲೇಶಪುರ ಭಾಗದಲ್ಲಿಯೂ ಮಂಜು ಕಾಣಿಸಿಕೊಂಡಿದೆ. ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಂಜು ಇದ್ದು, ಆದರೆ ಎಲ್ಲೂ ಮಳೆಯಾಗುವ ಲಕ್ಷಣ ಇಲ್ಲ.